ಹಾವಿದೆಯಾ? ಅದು ಬರ್ಬೋದು, ಬನ್ನಿ ಸರ್, ಇಲ್ಲಿವರೆಗೂ ಬನ್ನಿ, ಏನಾಗಲ್ಲ. ನಾವು ನಿನ್ನೆ ಬಂದ್ಬಿಟ್ಟು ಹೋದ್ವಿ. ಗಂಜಾಂನ ಶಿವಾಲಯದಲ್ಲಿದ್ದೀವಿ. ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ತುಂಬಾ ಪಾಳು ಬಿದ್ದಿದಂಥ ಒಂದು ಶಿವಾಲಯ. ಈಗ ಯುವ ಬ್ರಿಗೇಡ್ ಅವರು ಸೇರಿಕೊಂಡು ಈ ಶಿವಾಲಯನ ಸ್ವಚ್ಛತೆ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಜೊತೆನೇ ಇದ್ದಾರೆ. ಹೇಗೆ ಇದು ಪ್ರೇರಣೆ ಆಯಿತು ಮತ್ತು ಸ್ವಚ್ಛತೆ ಮಾಡುವಾಗ ಇವರಿಗಿದ್ದಂಥ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಬನ್ನಿ ನೋಡೋಣ. ಸುದೀಶ್ ಕೊಟ್ಟಿಕಲ್ ಅವರ ವಿಡಿಯೋ, ಈಗ ಗಂಜಾಮಿನ ಪುರಾತನ ಶಿವಾಲಯ ಅಂತ ಏನು ವಿಡಿಯೋ ಆಗಿತ್ತು, ಆ ವಿಡಿಯೋನ ನಾನು ಶೇರ್ ಮಾಡಿದೆ. ಅದು ಶೇರ್ ಮಾಡಿದ ವಿಡಿಯೋನ ನಮ್ಮೂರಿನ ಯುವಕರೇ ಆದ ರಂಜನ್ ಮತ್ತು ಕಿರಣ್ ಅನ್ನೋರು ನೋಡಿ, ಅವರು ಯುವ ಬ್ರಿಗೇಡಿನ ಸಕ್ರಿಯವಾದ ಕಾರ್ಯಕರ್ತರು. ಅವ್ರಿಗೊಂದು ತಲೆಯಲ್ಲಿ ಬಂತು, ಈ ಒಂದು ದೇವಸ್ಥಾನನ ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು ಅಂತ ಮನಸ್ಸಿಗೆ ಬಂದು, ಅವರು ನಮಗೇನೆ ಆಶ್ಚರ್ಯ ಆಗೋ ರೀತಿಯಲ್ಲಿ, ನೀವು ಮುಂಚೆ ವಿಡಿಯೋನು ನೋಡ್ಬೋದು, ಈಗಿನ ವಿಡಿಯೋನು ನೋಡ್ಬೋದು, ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂದರೆ, ಕೆಳಗಡೆ ಇದ್ದಂಥ ಸುರಂಗಕ್ಕೆ ಹೋಗಿ ಆ ಸುರಂಗದಲ್ಲಿ ಇದ್ದಂಥ ಭಾಳಷ್ಟು ಪೊದೆ ಬೆಳ್ಕೊಂಡಿರೋದಾಗಲಿ, ಮತ್ತು ಇಲ್ಲಿ ಎಷ್ಟು ಮರಳು ಸಿಕ್ತು ಅಂದರೆ ಮನೆಗೆ ಉಪಯೋಗಿಸೋವಂಥ ಮರಳುಗಳೇ ಸಿಕ್ಕಿದೆ ನೋಡ್ಬೋದು. ಮತ್ತು ಈಚೆ ಕಡೆನೂ ಮಟ್ಟ ಮಾಡಿದ್ದಾರೆ, ಅಂದರೆ ಗಿಡಗಳು ಬೆಳೆದಿರೋದು, ಅಲ್ಲಿ ಎಷ್ಟು ಮರಳುಗಳು ಹಾಕಿದ್ದಾರೆ ಅಂದರೆ ಇಲ್ಲಿಂದನೇ ಕಾಣಿಸುತ್ತೆ, ನೋಡ್ಬೋದು. ಇದೆಲ್ಲ ಫುಲ್ಲು ಕೆಳಗಡೆಯಿಂದನೇ ತೆಗೆದು ಹಾಕಿರೋವಂಥದ್ದು ಮರಳುಗಳು. ಇದು ಈ ಥರ ಐತಿಹಾಸಿಕ ಪ್ರಜ್ಞೆ ಯುವಕರಲ್ಲೇ ಮೂಡಿದ್ರೆ ಕೆಲವೊಂದು ಬದಲಾವಣೆಗಳು ಆಗಬಹುದೇನೋ. ಇವರು ನಮ್ಮೂರಿನ, ಅದರಲ್ಲೂ ನನ್ನ ವಾಸ ಇರೋಂಥ ಬೀದಿಯ, ಪೂರ್ಣೇನ್ ಬೀದಿನ ಯುವಕರಾದ ರಂಜಿತ್ ಮತ್ತು ಕಿರಣ್, ಇವರು ಮತ್ತೆ ಇನ್ನೊಂದು ನಮ್ಮ ಜೊತೆ ಇನ್ನೂ 12 ಜನ. ಒಳಗಡೆ ಏನಿದೆ ಅಂತ ನಾನು ನೋಡಿಲ್ಲ ಇದುವರೆಗೂ. ಇವ್ರು ನೋಡಿದ್ದಾರೆ. ಬಹಳ ಕಡಿದಾದಂಥ ಜಾಗ ಅದು. ಒಂದು ಸೈಜ್ ಇರೋರು ಹೋಗೋದೇ ಬಹಳ ಕಷ್ಟ. ಕೂರ್ಗಾಲಲ್ಲಿ ಕೂತ್ಕೊಂಡು ಮಣ್ಣೆಲ್ಲ ಹಾಕಿದ್ದಾರೆ ಅಂದರೆ ಅದು ಸಣ್ಣ ಪುಟ್ಟ ವಿಷಯ ಅಲ್ಲ. ಇಲ್ಲಿ ಬಹಳಷ್ಟು ಒಬ್ಬ ಮನುಷ್ಯ ನಿಂತ್ಕೊಳ್ಳೋ ಮಟ್ಟದಲ್ಲಿ ಅವರು ಒಳಗಡೆ ಅಗ್ದಿದ್ದಾರೆ. ಇಲ್ಲ ಸರ್, ಅದೇ ಮದನಣ್ಣ ಅವರು ವೀಡಿಯೋ ಕಳಿಸಿದ್ರು, ಮುಂಚೆ ವೀಡಿಯೋ ಮಾಡಿದ್ರಲ್ಲ, ಅದನ್ನು ಅವರು ಕಳಿಸಿದ್ರು. ಅದನ್ನು ನಾನು ನಮ್ಮ ಗ್ರೂಪಿಗೆ ಶೇರ್ ಮಾಡಿದೆ, ನಮ್ಮ ಯುವ ಬ್ರಿಗೇಡ್ ಗ್ರೂಪಿಗೆ ಶೇರ್ ಮಾಡಿದೆ. ನಾವು ಇದಕ್ಕಿಂತ ಮುಂಚೆ ಒಂದು ಅಲ್ಲೇ ನೀವು ಪಶ್ಚಿಮ ವಾಹಿನಿಲಿ ಒಂದು ದೇವಸ್ಥಾನ ಕ್ಷೇತ್ರ ಸ್ವಚ್ಛತೆ ಅಂತಲೇ ನಮ್ಮ ಯುವ ಬ್ರಿಗೇಡಿಂದ ಮಾಡಬೇಕು ಅಂತ 2 ದೇವಸ್ಥಾನ ಆಗಲೇ ಸ್ವಚ್ಛತೆ ಮಾಡಿದ್ವಿ. ಮತ್ತು ಅಣ್ಣ ಈ ವಿಡಿಯೋ ಕಳಿಸಿದಾಗ ನಾನು ಗ್ರೂಪ್ಗೆ ಹಾಕ್ತೆ, ಹೌದಲ್ಲ ಮಾಡ್ಬೋದಲ್ಲ, ತುಂಬ ಐತಿಹಾಸಿಕ 400 ವರ್ಷದ ಹಳೇದು ಅಂತಾರೆ. ನಮ್ಮ ಯುವ ಬ್ರಿಗೇಡ್ನ ಒಂದು 20 ಜನ ತರುಣರು ಬೆಳಗ್ಗೆ 6 ಗಂಟೆಯಿಂದ 3 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ನಂಜನಗೂಡಿಂದ ಒಬ್ಬರು ಚಂದ್ರು ಅಂತ, ಅವರು ಅಷ್ಟೇ, ನಾವು ಎಲ್ಲೇ ಸ್ವಚ್ಛತೆ ಮಾಡಿದ್ರು ಅವರು ಬಂದು ಜಾಯ್ನ್ ಆಗ್ತಾರೆ. ಬೆಳಗ್ಗೆ 6 ಗಂಟೆಯಿಂದ 4 ಗಂಟೆವರೆಗೂ ಸ್ವಚ್ಛತೆ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರೂ ಜೊತೆಯಲ್ಲೇ ಇದ್ದು ಕೆಲಸ ಮಾಡ್ತಾರೆ. ನಮ್ಮ ಸ್ನೇಹಿತರೊಬ್ಬರು ಚಂದ್ರು ಅಂತಿದ್ದಾರೆ, ಮೈಸೂರು ಯುವ ಬ್ರಿಗೇಡ್ ಮೈಸೂರು ಪ್ರಾಂತ್ಯದವರು. ಅವರೇ ಫಸ್ಟು ಒಳಗಡೆ ಹೋಗಿದ್ದೆ ಅವರು. ನಾವೆಲ್ಲ ಹೊರಗಡೆ ಕ್ಲೀನ್ ಮಾಡ್ತಿದ್ವಿ. ಇಲ್ಲಿ ಈ ಥರ ತೆಗಿಬೋದು ಅಂತ ಗೊತ್ತಾಯ್ತು, ತೆಗಿತಾನೆ ಇದ್ದಾರೆ. 2 ಗಂಟೆ ಆಯಿತು. ಆಮೇಲೆ ಫೈನಲಿ ಇಲ್ಲಮ್ಮ ಇದು ಕ್ಲೀನ್ ಮಾಡ್ಬೋಣ, ನಾವು ಬೇಡ ಸಾಕು ಬನ್ನಿ ಅಂತಂದ್ವಿ. ಅದನ್ನು ಒಂದು 2 ಹುಡುಗರು ಸೇರ್ಕೊಂಡು, ಇಲ್ಲ ಇದೇನಾದ್ರು ತೆಗೆದೇ ಬಿಡೋಣ, ಕಂಪ್ಲೀಟ್ ಇದನ್ನು ತೆಗೆದು ಬಿಡೋಣ ಅಂತ. ಆಮೇಲೆ ತೆಗಿತಾ ಒಳಗಡೆ ಫುಲ್ ಒಂದು ಸ್ಕ್ವೇರ್ ಥರ ಬರುತ್ತೆ. ಅದರ ಸ್ವಲ್ಪ ಹೈಟ್ಗೆ ಒಂದು ಪೀಠ ಸಿಗುತ್ತೆ. ಯಾರೋ ಅದೇ ನೀಟಾಗಿ ಗೊತ್ತಾಗುತ್ತಲ್ಲಿ ಯಾರೋ ತಪಸ್ಸಿಗೆ ಅಂತಲೇ ಮಾಡ್ಕೊಂಡಿದ್ದಂಥ ಜಾಗ ಅಂತ. ಎಲ್ಲರೂ ಹೋಗೋರು ಬರೋರೆಲ್ಲ ಹೇಳ್ತಾ ಇದ್ರು, ಇದು ಗೋಸಾಯಿಘಟ್ಟಕ್ಕೆ ಹೋಗುತ್ತೆ ಸುರಂಗ, ಅಲ್ಲಿ ನಿಮಿಷಾಂಬಾಗ ಹೋಗುತ್ತೆ, ಗುಂಬಜ್ಗೆ ಹೋಗುತ್ತೆ ಅಂತ. ನಥಿಂಗ್, ಏನಿಲ್ಲ. ಅಲ್ಲೊಂದು ಪೀಠ ಒಂದಿದೆ. ಅಲ್ಲಿ ಯಾರೋ ಸಿದ್ಧಿಪುರುಷರು ಈಗೊಂದು ಹಳೆ ಒಂದು 400 ವರ್ಷದ ಮುಂಚೆ ಎಲ್ಲ ತಪಸ್ ಮಾಡೋಕ್ಕೆ ಮಾಡ್ಕೊಂಡಿರೋಂಥ ಜಾಗ ಅಷ್ಟೇ. ಅದು ಬಿಟ್ಟರೆ ಅದು ಎಲ್ಲಿಗೂ ಸುರಂಗ ಇಲ್ಲ ಅಷ್ಟೇ. ಇಲ್ಲಿ ನಂದಿ ಇದೆಯಲ್ಲ, ಇಲ್ಲಿ ಹೋದರೆ ಎಕ್ಸಾಕ್ಟ್ ಈ ಗರ್ಭಗುಡಿ ಕೆಳಗಡೆ ಕುತ್ಕೊಂಡು ತಪಸ್ ಮಾಡೋ ಥರ ಇದೆ ಅದು. ಇಲ್ಲಿ ಕೆಳಗಡೆ ಹೋದರೆ ರೈಟ್ಗೆ ಹಿಂಗೆ ಕೆಳಗಡೆ ಬರುತ್ತೆ. ಗರ್ಭಗುಡಿ ಕೆಳಗಡೆ ನೀಟಾಗಿ ತಪಸ್ ಮಾಡೋ ಅಂಥ ಜಾಗ, ನೀಟಾಗಿ ಆ ಗರ್ಭಗುಡಿ ಕೆಳಗಡೆ ಆ ಪೀಠ ಬರುತ್ತೆ. ಬನ್ನಿ ಹೋಗಿ ನೋಡೋಣ, ಬನ್ನಿ. ಅಷ್ಟು ಬಗ್ಗೆ ಹೋಗ್ಬೇಕಾಗತ್ತೆ. ನೋಡ್ಕೊಂಡು ವಿಡಿಯೋ ಮಾಡ್ಬೋದಲ್ಲ. ಹಾವಿದೆಯಾ? ಅದು ಮಾಡಿ ಸರ್. ಇಲ್ಲ ಸರ್, ನೀವು ಮಾಡಿರೋದಕ್ಕೆ ಅವೆಲ್ಲ ಇದು ಸರ್. ಅದು ಗೋಪುರ ನಿನ್ನ ಕೈ ಕೊಡ್ತೀನಿ, ಮಾಡ್ತೀಮ. ಇಲ್ಲ ಬರ್ಬೋದು, ಬನ್ನಿ ಸರ್, ಏನಿಲ್ಲ ಬರ್ಬೋದು, ಬನ್ನಿ ಸರ್, ಇಲ್ಲಿವರೆಗೂ ಬನ್ನಿ, ಏನಾಗಲ್ಲ. ನಾವು ನಿನ್ನೆ ಬಂದ್ಬಿಟ್ಟು ಹೋದ್ವಿ. ನೋಡಿ ಅಲ್ಲಿ ಹಾವು ಎಲ್ಲಿದೆ? ಅಲ್ಲಿ ನೋಡಿ, ಕಾಣ್ತಾ ಇದೆ. ಅಲ್ಲಿ ಒಳಗೆ ಒಂದು ಹಾವು ಕಾಣ್ತಾ ಇದೆ. ಕ್ಯಾಮ್ರಾದಲ್ಲಿ ಎಷ್ಟು ಬರ್ತಾ ಇದೆ ಗೊತ್ತಿಲ್ಲ. ಸ್ವಲ್ಪ ಮುಂದೆ ಹೋಗ್ಬೋದು, ಹೋಗೋಣ. ತೊಗೊಂಡು ಹೋಗ್ಬೋದಾ? ಇಲ್ಲ ನೀವು ತೊಗೊಂಡು ಹೋಗ್ತೀರಾ? ಹುಷಾರಾಯ್ತಾ? ಹಿಂಗೆ ನಿಮ್ಮ ಹೆಸರು ಹೇಳಿ? ರಂಜಿತ್ ಅಂತ. ರಂಜಿತ್ ಇವಾಗ ಒಳಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಪಾಪ ಯಾವುದೋ ಹಾವು ಹೊಟ್ಟೋಗಿದೆ. ಮತ್ತು ಇಲ್ಲಿ ಹಳೆ ದೀಪಗಳೆಲ್ಲ ಸಿಕ್ತು ಸರ್.
300 ವರ್ಷದ ಹಳೆ ದೀಪ ಸಿಕ್ತು. ಪಾಪ ಅದು ಗಾಬರಿ ಆಗಿದೆ. ಏನಿಲ್ಲ ಸರ್, ಇದು ಅಲ್ಲಿಗೆ ಗೋಸಾಯಿಘಟ್ಗೆ ಹೋಗುತ್ತೆ, ಅಲ್ಲಿಗೆ ಇಲ್ಲಿಗೆ ಸುರಂಗ ಹೋಗುತ್ತೆ ಅಂತ ಹೇಳ್ತಿದ್ರು. ನಥಿಂಗ್ ಬಟ್ ಅದು ಯಾರು ಸಿದ್ಧಿಪುರುಷರು, ಇಲ್ಲೊಂದು ಪೀಠ ಸಿಕ್ತು ನಮಗೆ. ನೀರಲ್ಲಿ ಮುಚ್ಕೊಂಡ್ಬಿಟ್ಟಿದೆ, ಅದು ಕುತ್ಕೊಂಡು ತಪಸ್ ಮಾಡೋ ಅಂತ ಪೀಠ ಸಿಕ್ತು ಕಲ್ಲಿಂದ, ಅಲ್ಲೇ ಅದು ಫಿಕ್ಸ್ ಆಗಿರೋದು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಇವಾಗ ನೀರು ತುಂಬಿಕೊಂಡಿದೆ. ಅವತ್ತು ನೀರು ಇರ್ಲಿಲ್ಲ ನೀವು ಮಾಡಿದಾಗ? ಇಲ್ಲ ನೀರಿತ್ತು, ಅಂದ್ರೆ ಮಣ್ಣು ಜೊತೆ ಇತ್ತು, ಎಲ್ಲ ತೆಗೆದ್ವಿ. ಇವಾಗ ತಿರ್ಗಾ ಅಲ್ಲಿ ಆ ಕಡೆ ಒಂದು ಹಳ್ಳ ಇದೆ, ಹಳ್ಳದೊಳಗಡೆ ನೀರು ತುಂಬಿಕೊಂಡಿದೆ, ಅಲ್ಲಿ ಅಲ್ಲಿಂದ ಬರುತ್ತೆ ನೀರು. ಫುಲ್ ಒಂದ್ಸರಿ ತೋರಿಸ್ಬಿಡಿ. ಅಲ್ಲಿ ದೀಪ ಇಡಕ್ಕೆಲ್ಲ ಜಾಗ ಇದೆಯಾ? ಇಲ್ಲೆಲ್ಲ ದೀಪ ಇಡಕ್ಕೆಲ್ಲ ಜಾಗ ಮಾಡಿದ್ದಾರೆ. ಸರ್ ಹಂಗೆ ಒಂಚೂರು ಪಾಸ್ ಮಾಡಿ. ಅದು ಬರೀ ಕುಕ್ಕರ್ಗಳಲ್ಲಿ ಕೂತ್ಕೊಂಡು ಮಾಡ್ತಿರ್ತಿರೋದು, ನಿಂತ್ಕೊಳ್ಳೋಷ್ಟು ಜಾಗ ಮಾಡಿರೋದು ಇವರೇನೆ. ಇಲ್ಲಿವರೆಗೂ ಇತ್ತು ಸರ್, ಇದಷ್ಟೇ. ಒಂದ್ 4 ಅಡಿ ಹೈಟ್ ಇತ್ತು ಮಣ್ಣು. ಅಲ್ಲಿ ನೋಡಿ ನಿಮ್ಗೆ ಕಾಣ್ಬೋದು, ಅಲ್ಲಿ ಮಾರ್ಕ್ಗಳು ಕಾಣುತ್ತೆ. ಮಣ್ಣು ಕೂತಿರೋದು ಅಷ್ಟ, ಅಲ್ಲಿವರೆಗೂ ಇತ್ತು ಮಣ್ಣು. ಅದನ್ನೆಲ್ಲ ಪೂರ್ತಿ ಕೆಳಗಡೆ ತೆಗೆದ್ವಿ. ಕೆಳಗಡೆ ಪೀಠ ಸಿಕ್ತಷ್ಟೇ. ಅಲ್ಲಿ ಹಾವಿದೆ, ಬುಸ್ಕೊಡ್ತಾ ಇದೆ, ನಾಗರಾವೆ ಅನ್ಸುತ್ತೆ. ಇಲ್ಲ ಬಾಕ್ಲು ಹಾಕಿದ್ರೆ ಎಲ್ಲ ಇಲ್ಲಿ ಮಳೆ ನೀರು ಅಂದರೆ ಮಳೆ ಗೋಡೆ ಹಾಕ್ಸಿದ್ರೆ ಮಳೆ ನೀರು ಕೊಡ್ತೀವಿ. ಇದನ್ನ ಸ್ವಚ್ಛತೆ ಮಾಡ್ತಾ ಹಂಗೆ ಫೇಸ್ಬುಕ್ ಲೈವ್ ಮಾಡಿದ್ವಿ. ಅದಾಗ 1 ಅವರ್ಗೆ ಒಬ್ರು ಬಂದರು, ಮಂಡ್ಯದವ್ರಂತೆ. ಲೈವ್ ಆಗಿ 1 ಅವರ್ಗೆ ಬಂದರು. ಅವರು ಬಂದ್ಬಿಟ್ಟು ಈ ಜಾಗ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಏನು ಅನಿಸ್ತು ಏನೋ, ಈ ದೇವಸ್ಥಾನಕ್ಕೆ ಏನು ಇಂಪ್ರೂವ್ಮೆಂಟ್ಸ್ ಬೇಕು, ವಿಗ್ರಹದಿಂದ ಹಿಡಿದು ಪ್ರತಿಯೊಂದೂ ನಾನು ಮಾಡಿಸ್ಕೊಡ್ತೀನಿ ಅಂತ. ಇಲ್ಲೇ TMOS ಅವರ ಮುಂದೆ ಕ್ರಷರ್ ಇದೆಯಂತ ಅವ್ರು ಬಂದ್ಬಿಟ್ಟು ತುಂಬ ವಾಲಂಟ್ರಿಯಾಗಿ ಇದೆಲ್ಲ ಏನು ವ್ಯವಸ್ಥೆ ಬೇಕು ಇದೆಲ್ಲ ನಾನೇ ಮಾಡಿಕೊಡ್ತೀನಿ ಅಂತ ತುಂಬ ಖುಷಿ ಪಟ್ಕೊಂಡು ಅವರು 1 ಅವರ್ 2 ಅವರ್ ಕೆಲಸ ಮಾಡಿಬಿಟ್ಟು ಅವ್ರು ಇದಕ್ಕೆ ನೆಕ್ಸ್ಟ್ ಏನೇನು ಇದಕ್ಕೆ ಇಂಪ್ರೂವ್ಮೆಂಟ್ಸ್ ಬೇಕು ಎಲ್ಲ ನಾನು ಮಾಡಿಕೊಡ್ತೀನಿ, ವಿಗ್ರಹ ಕೊಡಿಸ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು. ಈ ದೇವಸ್ಥಾನಕ್ಕೆ ಮುಂಚೆ ಪೂಜೆ ಮಾಡ್ತಿದ್ರಂತೆ ಮನೆಯವರು, ಇಲ್ಲೇ ಗಂಜಾಮ್ ಅವರು. ಅವ್ರನ್ನ ಒಂದು ಸ್ವಲ್ಪ ಸಂಪರ್ಕ ಮಾಡಿಬಿಟ್ಟು ನೆಕ್ಸ್ಟ್ ಇದು ದೇವಸ್ಥಾನ ಹೇಗೆ ಜೀರ್ಣೋದ್ಧಾರ ಮಾಡೋದು ಅಂತ ಮುಂದಿನ ಕಾರ್ತಿಕ್ ಮಾಸದಷ್ಟೊತ್ತಿಗೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು, ಎಲ್ಲರ ಸಹಕಾರ ಸಿಕ್ಕರೆ ಖಂಡಿತ. ಈಗ ನಾನು ಭಾಳಷ್ಟು ಪುರಾತನ ದೇವಸ್ಥಾನಗಳಿಗೆ ನಾನು ನೋಡಿದ್ದೀನಿ. ಅಲ್ಲಿ ಏನಾಗ್ತದೆ ಅಂದರೆ ಜೀರ್ಣೋದ್ಧಾರ ಅಂತ ಹೇಳಿದ ತಕ್ಷಣ ಇಲಾಖೆಗಳ ಕಡೆಯಿಂದ ಜೀರ್ಣೋದ್ಧಾರ ಮಾಡಿದ್ರೆ ಅವರು ಹಳೆ ಆ ಸ್ಟ್ರಕ್ಚರ್ ಏನಿದೆ ಅದನ್ನು ಉಳಿಸ್ಕೊಂಡು ಪುರಾತನ ಮಹಿಮೆಯನ್ನು ಉಳಿಸ್ಕೊಂಡು ಜೀರ್ಣೋದ್ಧಾರ ಮಾಡ್ತಾರೆ. ಆದರೆ ಪ್ರೈವೇಟ್ ಪಾರ್ಟೀಸು ಬಂದು ಜೀರ್ಣೋದ್ಧಾರ ಮಾಡೋಕ್ಕೂ ಏನಾಗುತ್ತೆ ಅಂದರೆ ಈ ಹಳೆ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ನೆಲ ಸಮಾನ ಮಾಡಿಬಿಟ್ಟು ಹೊಸ ಕಾಂಕ್ರೀಟ್ ಅಥವಾ ಜಾಸ್ತಿ ದುಡ್ಡಿರೋರು ಬಂದರೆ ಏನು ಮಾಡ್ತಾರೆ, ಗ್ರೈನೇಟ್ ಸ್ಟ್ರಕ್ಚರ್ ಕಟ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಅದು ಆಮೇಲೆ ಒಂದು ಹಳೆ ದೇವಸ್ಥಾನ, ಒಂದು ಪುರಾತನ ದೇವಸ್ಥಾನ ಅನ್ನೋದೇ ನಮಗೆ ಕಾಣೋದಿಲ್ಲ. ಸೊ ಇಲ್ಲಿ ನಾನು ರಂಜಿತ್ ಹತ್ರ ಕೇಳಬೇಕಾಗಿರೋ ಏನಂದರೆ, ಇಲ್ಲಿ ಇವಾಗ ಜೀರ್ಣೋದ್ಧಾರ ಮಾಡುವಂಥ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದು ಹೇಗೆ ಮಾಡ್ತೀರಾ ಅನ್ನೋದು ಸ್ವಲ್ಪ ಹೇಳ್ತೀರಾ? ಏನಿಲ್ಲ ಸರ್, ಇದು ಹೇಗಿದೆ ಅದೇ ಥರ ಉಳಿಸ್ಕೊಂಡು ಅಲ್ಲಿಗೆ ಸ್ವಲ್ಪ ತೇಪೆ ಹಾಕೋ ಕೆಲಸ. ಇಲ್ಲಿ ಆಲ್ಮೋಸ್ಟ್ ಚೆನ್ನಾಗಿದೆ, ಒಳಗಡೆ ಎಲ್ಲ ಗಾರೆ ಎಲ್ಲ ಹೊಟ್ಟೋಗಿದೆ. ಅದೇ ಜಾಗಕ್ಕೆ ಗಾರೆ ಹಾಕೋದು ಮತ್ತು ವಿಗ್ರಹ ಕದ್ಬಿಟ್ಟಿದ್ದಾರೆ. ಯಾರೋ ಒಬ್ಬರು ಬಂದು ವಿಗ್ರಹ ಕೊಡಿಸ್ಕೊಡ್ತೀನಿ ವೀರಭದ್ರ ನಮ್ಮ ಮನೆ ದೇವರು ಅಂದರು. ಆ ಥರ ಇವಾಗ ಏನಿದೆ ಅದನ್ನೇ ಉಳಿಸ್ಕೊಂಡು ಅದ್ರ ಜೊತೆಗೆ ಬೇರೆನ ಅಡಾಪ್ಟ್ ಮಾಡ್ಕೋತೀವಿ. ಇಲ್ಲೆಲ್ಲ ಮಣ್ಣಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ಇಲ್ಲೂ ಗಿಡ ಬೆಳ್ಕೊಳ್ಳುತ್ತೆ. ಅದಕ್ಕೆ ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿ ಈ ದೇವಸ್ಥಾನ ಹೆಂಗಿದೆ, ಸ್ಟ್ರಕ್ಚರ್ ಹೆಂಗಿದೆ, ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲೆಲ್ಲ ಗುಮ್ಮಟಗಳು ಕಾಣ್ತಿದೆ. ಈ ಲೈನ್ ಇಲ್ಲ, ಇಲ್ಲೆಲ್ಲ ಸ್ವಲ್ಪ ಬಿದೋಗಿದೆ. ಅದನ್ನೆಲ್ಲ ಹಂಗೆ ಅದನ್ನು ಸ್ವಲ್ಪ ಕಟ್ಕೋತೀವಿ ಅಷ್ಟೇ. ಈ ನಂದಿ ಎಲ್ಲ ವಿರೂಪ ಆಗಿರುತ್ತಲ್ಲ, ಅದಕ್ಕೊಂದು ಹೊಸ ಸ್ವರೂಪ ಕೊಡ್ತೀವಿ ಅಷ್ಟೇ. ಮತ್ತು ಅಲ್ಲಿ ಗೋಪುರಗಳು ಕಾಣ್ತಿದೆ, ಅದಕ್ಕೂ ಅಷ್ಟೇ ಒಂದು ಅಲ್ಲಿ ಮೇಲ್ಗಡೆ ಒಂದು ಕಳಶ ಮಾಡಿ ಅದನ್ನೆಲ್ಲ ಏನಿಲ್ಲ, ಇದು ಸ್ವಲ್ಪ ವಾಶ್ ಮಾಡಿದ್ರೆ ಇದು ತಿರ್ಗಾ ಹೊಸ ಥರನೇ ಕಾಣುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಂಕ್ರೀಟ್ ಅಡಾಪ್ಟ್ ಮಾಡ್ಕೋತೀವಿ. ಇದೇನೆ ಜೀರ್ಣೋದ್ಧಾರ ಮಾಡೋ ಎಲ್ಲರ ಹತ್ರ ಕೇಳ್ಕೊತಾ ಇರೋದು, ಪುರಾತನ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಾಗ ಆದಷ್ಟು ಹಳೆ ಆ ಸ್ಟ್ರಕ್ಚರ್ ಏನಿದೆ ಅದನ್ನು ನಾವು ಉಳಿಸ್ಕೊಬೇಕಾಗತ್ತೆ. ಅದನ್ನು ಕೆಡವಿ ಅದ್ರ ಮೇಲೆ ಅದೆಷ್ಟೇ ಕಾಂಕ್ರೀಟು ಮಾರ್ಬಲ್ ಕಟ್ಟಡ ಕಟ್ಟಿದ್ರೂ ಅದಕ್ಕೆ ಆ ಮಹಿಮೆ ಅಥವಾ ಮಹತ್ವ ಇರೋದಿಲ್ಲ. ಇಲ್ಲ ಇದು ಜೀರ್ಣೋದ್ಧಾರ ಇದೇ ರೀತಿ ಮಾಡೋಕ್ಕಾಗಲ್ಲ ಅಂದರೆ ಹಿಂಗೆ ಬಿಟ್ಟರು ಇನ್ನೂ ಬೇಕಾದ್ರೆ ಇನ್ನೊಂದು 500 ವರ್ಷ ಉಳ್ಕೊಳ್ಳುತ್ತೆ. ಆದರೆ ಅದಕ್ಕೆ ನಾವು ಗ್ರಾನೈಟ್ ಕಟ್ಟಡ ಕಟ್ಟಿಬಿಟ್ರೆ ಅಥವಾ ಕಾಂಕ್ರೀಟ್ ಕಟ್ಟಡ ಕಟ್ಟಿಬಿಟ್ರೆ ಅದ್ರ ವ್ಯಾಲ್ಯೂನೂ ಹೊಟ್ಟೋಗುತ್ತೆ. ಇದೊಂದು ನಾನು ಎಲ್ಲ ಪ್ರೇಕ್ಷಕರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಈಗ ಬಂದಿರೋರು ಅಭಿಷೇಕ್, ಇವರು ಇದಕ್ಕೆ ಮುಂಚೆ ಇವ್ರು ಮಾಡೋದಕ್ಕೂ ಮುಂಚೆ ಸ್ವಚ್ಛತೆ ಮಾಡಿದರು. ಇದನ್ನು ನೋಡ್ಬಿಟ್ಟು ಇವರು ಇಲ್ಲಿಗೆ ಬಂದರು. ಮತ್ತು ಈ ಒಂದು ಏನಿದೆ ಪುರಾತನವಾದಂಥ ದೇವಸ್ಥಾನ, ಇದು ಮುಜರಾಯಿ ಇಲಾಖೆಗೂ ಸೇರಿಲ್ಲ ಅಥವಾ ಪ್ರೈವೇಟ್ ವ್ಯಕ್ತಿಗಳಿಗೂ ಸೇರಿಲ್ಲ. ಇದು ಈ ಜೀರ್ಣೋದ್ಧಾರಕ್ಕೆ ಕೆಲವು ಸಾರ್ವಜನಿಕ ವ್ಯಕ್ತಿಗಳ ಸಹಕಾರದ ಅವಶ್ಯಕತೆ ತುಂಬಾ ಇದೆ. ಈಗ ರಂಜನ್ ಹೇಳಿದಾಗೆ ಕ್ರಷರ್ ಅವರು, ಅವ್ರ ಹೆಸರು ಹಿರೇಮಠ್ ಅಂತ, ಬಂದು ಅವರು ಇದಕ್ಕೆಲ್ಲ ನಾನು ಮಾಡೋದಕ್ಕೆ ಸಹಕಾರ ನೀಡ್ತೀನಿ,
ಅದೇನಾಗುತ್ತೆ ನನ್ನನ್ನು ಸಂಪರ್ಕಿಸಿ ಅಂತ ಇವ್ರಿಗೆ ಹೇಳಿದಾರಂತೆ ರಂಜನ್ಗೆ. ಇದೇ ರೀತಿ ಯಾರು ಹಿತಾಸಕ್ತಿ ಅಂದರೆ ಇದ್ರ ಮೇಲೆ ಅವರ ವೀರಭದ್ರೇಶ್ವರನ ದೇವಸ್ಥಾನ ಅಂತ ಏನು ಹೇಳಿದ್ರು ಅದ್ರ ಮೇಲೆ ಭಕ್ತಿ ಇರೋಂಥವ್ರು ರಂಜನ್ ಅವ್ರನ್ನ ಸಂಪರ್ಕಿಸ್ಬೋದು. ಮತ್ತು ದಾನಿಗಳು ಜೀರ್ಣೋದ್ಧಾರಕ್ಕೆ ಸಹಕಾರ ಮತ್ತು ಹಣದ ಸಹಾಯ ಅಥವಾ ಸಿಮೆಂಟು ಜಲ್ಲಿ ಈ ಸಿಮೆಂಟ್ದು ಕೆಲವೊಂದು ಉಪಕರಣಗಳನ್ನು ಕೂಡ ದಾನಿಗಳು ಸೇವೆ ಮಾಡ್ಬೋದು ದೇವರಿಗೆ. ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಹಕಾರ ನೀಡುವಂಥ ಕೆಲಸಗಳಿಗೆ ರಂಜಿತ್ ಅವ್ರನ್ನ ಸಂಪರ್ಕಿಸಿ. ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬಾರ್ದು. ದೇವಸ್ಥಾನದ ಸುತ್ತ ಎಲ್ಲ ಗಿಡ ಮರಗಳು ಬೆಳ್ಕೊಂಡಿತ್ತು, ಅದೆಲ್ಲ ಕಂಪ್ಲೀಟ್ ಎಲ್ಲ ಸ್ವಚ್ಛತೆ ಮಾಡಿದ್ದೀವಿ. ಈ ಕಾಂಪೌಂಡ್ ಒಳಗಡೆ ಒಂದು 2 ಅಡಿ ಮಣ್ಣು ಹೈಟ್ಗೆ ಮಣ್ಣು ತುಂಬಿತ್ತು, ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಗಾರೆ ಕಾಣ್ತಾ ಇದೆ. ಇದು ಅಣ್ಣ ಹೇಳ್ದಂಗೆ, ಮದನ್ ಅವ್ರು ಹೇಳ್ದಂಗೆ ಇದು ಗಾರೆಯಿಂದ ನಿರ್ಮಾಣ ಆಗಿರೋದೆ. ಕೆಳಗಡೆ ಗಾರೆ ಕಾಣ್ತಾ ಇದೆ, ಕಂಪ್ಲೀಟ್ ಗಾರೆ ಕಾಣೋವರೆಗೂ ನಾವು ಮಣ್ಣು ತೆಗ್ದಿದ್ದೀವಿ. ಇದು ನಮ್ಮ ಗಂಜಾಮಲೆನೇ ಇಲ್ಲಿ ಕುರಾದ್ಬಿದ್ದಲ್ಲಿ ನವಗ್ರಹ ದೇವಸ್ಥಾನ ಅಂತ ಇದೆ. ನವಗ್ರಹ ದೇವಸ್ಥಾನದ ಮಠ ಅಂತಾನೆ ಒಂದು ಮಠ ಇದೆ ಅಲ್ಲಿ. ಆ ಮಠದಲ್ಲಿ ಇದ್ದದ್ದು ಗುರುಗಳದ್ದು ವಿಠಲಾನಂದರು ಅಂತ ಹೇಳಿ ಗುರುಗಳಿದ್ರು. ಆ ಗುರುಗಳದ್ದು ಸಮಾಧಿ ಇದು. ಅವ್ರಿಗೊಂದು 16-17 ವರ್ಷ ಆಯಿತು ತೀರ್ಕೊಂಡು. ಅವಾಗ ಅವರು ಮಠದಲ್ಲೇ ಅವರು ಅಲ್ಲೇ ಗದ್ಗೆ ಥರ ಇದಾಗ್ತಾರೆ, ಐಕ್ಯ ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಬೇಕು ಅಂತ ಆಸೆ ಆಗಿದ್ದು ಇವರು ಶಿಷ್ಯಂದಿರುಗಳೆಲ್ಲ. ಕೊನೆಗೆ ಅಲ್ಲಿ ಒಂದು ಸ್ವಲ್ಪ ಗ್ರಾಮಸ್ಥರು ಅವರು ಇವರೆಲ್ಲ ಅಲ್ಲೇ ಬೇಡ ಇದು ಬೇಡ ಅಂತ ವಿರೋಧ ಮಾಡಿದ್ರು. ಆ ಮೂಮೆಂಟಲ್ಲಿ ನಮ್ಮೂರು ಹಿರಿಯರು ಒಂದು ಸ್ವಲ್ಪ ಜನ ಸೇರಿ ಬೇಡಪ್ಪ ದೂರ ಎಲ್ಲೂ ಇದು ಮಾಡಬಾರ್ದು, ಇಲ್ಲೇ ಹಾಕುವ ಅಂತೇಳಿ ಅವ್ರನ್ನ ತೊಗೊಂಡು ಬಂದು ಇಲ್ಲಿ ಬಂದು ಇಲ್ಲೇ ಅವ್ರನ್ನ ಇದು ಮಾಡೋದು. ಆಮೇಲೆ ಇಲ್ಲಿ ಕೆಲವರು ವರ್ಗದ ಜನ ನಮ್ಮೂರಿಂದ ಗ್ರಾಮಸ್ಥರೇ ಅವರು ತೀರ್ಕೊಂಡ್ರೆ ಅವ್ರನ್ನ ಮಣ್ಣು ಮಾಡೋದು ಒಂದು ವರ್ಗದ ಜನ ಅಷ್ಟೇ. ಅವ್ರು ಇಲ್ಲೇನೆ ಮಣ್ಣು ಮಾಡೋದು. ಅವರೆಲ್ಲ ಇಲ್ಲೇ ಇಲ್ಲೊಂದು ಗೋರಿ ಇದೆ ನೋಡಿ, ಈಗೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಇದೆಲ್ಲ ಇದು ಮುಚ್ಕೊಂಡಿದ್ದಾರೆ. ಆಮೇಲೆ ಗೋರಿಯನ್ನು ಕಟ್ಟೋದಿಲ್ಲ ಅವರು, ಹಿಂಗೆ ಮಣ್ಣು ಮಾಡಿ ಈ ಥರ ಇದು ಮಾಡಿಬಿಡ್ತಾರೆ. ತುಂಬ ಜನ ನೂತಾಕಿದ್ದಾರೆ ಇಲ್ಲಿ ನಮ್ಮೂರ, ಸಾಕಷ್ಟು ಜನ ಇಷ್ಟಗಳದಲ್ಲೇ ಇದೆ. ಬಟ್ ಮುಂದೆ ನೆಕ್ಸ್ಟು ಈ ಥರ ಒಳ್ಳೆ ಪವಿತ್ರವಾದ ಸ್ಥಳದಲ್ಲಿ ದೇವಸ್ಥಾನದಲ್ಲಿ ಊತಕ ಕಾರ್ಯ ಅದು ಮಾಡಬಾರ್ದು. ಬಟ್ ಅವರೇ ಜನ ತಿಳ್ಕೊಂಡು ಇದು ಮಾಡಬೇಕು ಅಂತ ನಮ್ಮ ಇದು ಅನಿಸಿಕೆ. ಇಲ್ಲಿ ಮೀಟ್ರ್ ಬಾಕ್ಸ್ ಎಲ್ಲ ಇದೆ. ಇವರು ಗಂಜಾಂ ನಿವಾಸಿಯಾದ ಅಭಿಷೇಕ್ ಹೇಳೋ ಪ್ರಕಾರ ಇಲ್ಲೆಲ್ಲ ಮುಂಚೆ ವ್ಯವಸ್ಥೆ ಇತ್ತಂತೆ. ಲೈಟ್ ಯಾರೋ ಅದರ ಬಿಲ್ಲು ಪಾವತಿಸಿದ ಕಾರಣ ಲೈಟ್ ಕಿತ್ತಾಕಿದ್ದಾರೆ ಅಂತ. ಮುಜರಾಯಿ ಇಲಾಖೆ ಸಾಮಾನ್ಯವಾಗಿ ಆದಾಯ ಬರ್ತಕ್ಕಂಥ ದೇವಸ್ಥಾನಗಳನ್ನ ಮಾತ್ರ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದೆ. ಇಂಥ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ವ್ಯವಸ್ಥೆನ ಸಮಾಜದ ಜನಗಳು, ಊರಿನ ಜನಗಳೇ ಮಾಡಬೇಕು. ಇಲ್ಲಾಂದರೆ ನೋಡಿ, ಇದಕ್ಕೆಲ್ಲ ವ್ಯವಸ್ಥೆ ಇದ್ದು ದೀಪದ ಬೆಳಕಿನ ವ್ಯವಸ್ಥೆಯೇ ಇಲ್ಲ ಇಲ್ಲಿ. ನಾನು ಮುಂಚಿತವಾಗೇ ಅದರ ಆ ವಿಡಿಯೋದಲ್ಲಿ ಹೇಳಿದೆ, ಇಲ್ಲಿ ಸಿದ್ಧಿಪುರುಷರು ಸಮಾಧಿ ಸ್ಥಳ ಅಂತ ಹೇಳಿದೆ. ಸಮಾಧಿ ಅಂದರೆ ದೇಹನ ಹೂತಿಟ್ಟಿರ್ತಾರೆ ಅನ್ನೋದು ಒಂದು, ಧ್ಯಾನದಲ್ಲಿ ಮತ್ತೊಂದು ಅವಸ್ಥೆನೇ ಸಮಾಧಿ ಅಂತ. ಇಲ್ಲಿ ಸಮಾಧಿ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಇದು ಆಗಿನ ಕಾಲದಲ್ಲಿ ಇದು ಜನನಿಬಿಡ ಪ್ರದೇಶವಾಗಿ, ಅಂದರೆ ಜನ ವಸತಿ ಇಲ್ಲದೆ ಇರೋದು ಅಥವಾ ಜನ ಭಾಳಷ್ಟು ಕಮ್ಮಿ ಇದ್ದರು ಆಗಿನ ಕಾಲದಲ್ಲಿ. ಇಂಥ ಸ್ಥಳನ ಯೋಗಿಗಳು ಆಯ್ಕೆ ಮಾಡಿಕೊಂಡು, ಈಗೇನು ಸುರಂಗ ತೋರಿಸಿದ್ರಿ, ಆ ಸುರಂಗದಿಂದ ಕೆಳಗಡೆ ಕರೆಕ್ಟಾಗಿ ಅಲ್ಲಿ ಮಧ್ಯಕ್ಕೊಂದು ಪೀಠ ಇದೆ, ಅಲ್ಲಿ ಅವರು ಕುಳಿತು ಜೀವನ ಅಂದರೆ ಅವರ ಒಂದು ಜೀವಾತ್ಮನ ತ್ಯಜಿಸಿರುವಂಥ ಸಾಧ್ಯತೆಗಳಿರ್ತವೆ. ಆ ಒಂದು ಶಕ್ತಿ ಬಿಯಾಂಡ್ ಸೈನ್ಸ್ ಯೋಚನೆ ಮಾಡಿದಾಗ ಅನಿಸುತ್ತೆ, ಆ ಯೋಗಿಗಳು ಯಾವಾಗ ಬೇಕೋ ಅವ್ರಿಗೆ ತಾವು ಕೆಲಸ ಮಾಡಿಸ್ಕೋತಾರೆ ಅನ್ನೋದಕ್ಕೆ ಇಂಥದ್ದೇ ಸಾಕ್ಷಿಗಳು. ಯಾಕಂದರೆ ಈ ವಿಡಿಯೋ ನೀವು ಮಾಡಿದವ್ರು ಮೈಸೂರಿನವರು, ನಾ ಇಲ್ಲಿ ಅವನು ಕೆಲಸ ಮಾಡಿದವರು ಶ್ರೀರಂಗಪಟ್ಟಣದವರು, ಅವ್ರಿಗೆಲ್ಲ ಮನಸ್ಸು ಬರಬೇಕು ಅಂದರೆ ಈ ಜಾಗನ ಅದಾಗದೇನೆ ಕ್ಲೀನ್ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದೊಂದು ಒಬ್ಬೊಬ್ಬರು ಒಂದೊಂದು ರೀತಿ ಪ್ರೇರಣೆ ಆಗಿರ್ತಾರೆ. ಅದರಲ್ಲಿ ನಿಮ್ದೊಂದು ಪಾಲು, ಅವ್ರದ್ದೊಂದು ಪಾಲು, ನಮ್ದೊಂದು ಪಾಲು, ಆ ಥರ ಒಂದೊಂದು ಪಾಲುಗಳು ಇರ್ತವೆ. ಅದು ನೀವು ಮುಂಚಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕಾಲಿಡಕ್ಕೆ ಆಗ್ತಾರಲ್ಲ, ಈ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ ಅವೆಲ್ಲ ದೈವ ಸಂಕಲ್ಪನೆ. ಅದು ನೋಡಿ, ಮುಂದ್ಗಡೆಗಿನ್ನ ಹಿಂದ್ಗಡೆ ಭಾಳ ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಪೊದೆ ಬೆಳ್ಕೊಂಡಿತ್ತು. ಈ ಪೊದೆ ಬೆಳ್ಕೊಂಡಿರೋದ ಕಾರಣ ಇದು ಉಳ್ಕೊಂಡಿದೆ ಅನ್ಬೋದು. ಮುಂದ್ಗಡೆ ಜನಗಳು ಹೋಗಿ ಕೆಲವೊಂದು ಡ್ಯಾಮೇಜ್ ಆಗಿರೋದು ಉಂಟು. ನೋಡಿ, ಇಲ್ಲಿ ನಂದಿಯ ಮುಖ ಸಂಪೂರ್ಣವಾಗಿ ಭಿನ್ನಾಗಿದೆ ಮುಖ, ಆದರೂ ದೇಹ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಅದಕ್ಕೆ ಅಲಂಕಾರಿಕ ಪಟ್ಟಿ ಮೇಲ್ಗಡೆ ಗಾರೆಯಿಂದನೇ ಕುಸುರಿ ಕೆಲಸನ ನೋಡ್ಬೋದು. ಇದು 300 ವರ್ಷ ಆದರೂ ಈ ಕಟ್ಟಡ ಸ್ಟ್ರಕ್ಚರು ಇಲ್ಲಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗಿದೆ, ಕೆಲವೊಂದು ಕಡೆ ಆಗೇ ಇಲ್ಲ. ಅಂದರೆ ಇವೆಲ್ಲ ಈಗೇನು ಮಳೆ ಗಾಳಿ ಚಳಿಗೆಲ್ಲ ಕೆಲವೊಂದೆಲ್ಲ ಬಂದಿದೆ ಪರಿಸ್ಥಿತಿ ವಿಕೋಪದಿಂದ. ಆದರೂ ಇಟ್ಟಿಗೆಗಳು ಭಾಳ ಎಷ್ಟು ತಿನ್ನಾಗಿದೆ ನೋಡಿ. ಈಗಿನ ಇಟ್ಟಿಗೆಗಳು ಇದೆರಡರಷ್ಟು ಬರುತ್ತೆ, 2-2.5 ಪಟ್ಟು. ಇದು ನೋಡಿದ್ರೆ ಎಷ್ಟು ಸಾಂದ್ರತೆ ಇದೆ ಅಂದರೆ ನೋಡಿ, ಎಷ್ಟಿದೆ. ಗಾರೆ ಹೋಗಿದೆ ನೋಡಿ. ದೀಪ ಇಡೋದಕ್ಕೆ ಮಾಡಿರೋಂಥ ವ್ಯವಸ್ಥೆ ಕೂಡ ಈಗಲೂ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಈ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ
ಇವರೇನು ನೋಡಿ ಎಷ್ಟು ದೊಡ್ಡ ಬೇಲಿಯನ್ನೆಲ್ಲ ಕತ್ತರಿಸಾಕಿದ್ದಾರೆ. ಇಂಥ ವಿಚಾರವಂತ ಯುವಕರು ಮತ್ತು ಸ್ವಪ್ರೇರಣೆಯಿಂದ ಬಂದು ಇಂಥವನ್ನ ಕ್ಲೀನ್ ಮಾಡೋ ಅಂಥ ಯುವಕರಿಗೆ ಇದೆಲ್ಲ ಮಾದರಿ ಆಗಬೇಕು. ರವಿ ಸರ್ ಈ ಕಡೆ ಕಾಂಪೌಂಡಿಗೆ ಬರ್ತೇನೆ ನೋಡಿ ಸರ್. ಈಗ ತಾನೇ ಒಂದು ಹಾವು ಹೋಯ್ತು ಅಲ್ಲಿ, ಕ್ಯಾಮ್ರಾದಲ್ಲಿ ಎಷ್ಟು ಮಟ್ಟಿಗೆ ಬಂದಿದೆ ಗೊತ್ತಿಲ್ಲ. ನಮ್ಮ ಮುಂದೆನೇ ಇಲ್ಲಿ ಹಾವು ಪಾಸ್ ಆಯಿತು. ಕೃಷಿ ಕ್ಷೇತ್ರ ಬೇಲಿ ಇತ್ತು, ಆ ಕಡೆಯಿಂದನೂ ಬರೋಕ್ಕಾಗ್ತಿರ್ಲಿಲ್ಲ, ಈ ಕಡೆಯಿಂದನೂ ಬರೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಉತ್ತ ಬೇರೆ ಇದೆ, ನೋಡೇ ಇಲ್ಲ. ಫುಲ್ ಕ್ಲೀನ್ ಮಾಡಿದ್ವಿ, ಆದರೆ ಇವತ್ತೇ ಕಾಣ್ತಾ ಇರೋದು ಹಾವು ಬಂದಮೇಲೆ. ನಮ್ಮ ಯುವ ಬ್ರಿಗೇಡ್ ಕಾರ್ಯಕರ್ತರು ರಾಜ್ಯಾದ್ಯಂತ ಇದ್ದಾರೆ. ನೀವೆಲ್ಲಿ ಈ ಥರ ದೇವಸ್ಥಾನ ಈ ಥರ ದುಸ್ಥಿತಿಲಿರುತ್ತೋ ಅವ್ರನ್ನೋಗಿ ಯುವ ಬ್ರಿಗೇಡ್ ತರುಣರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಸಹಾಯದಿಂದ ಈ ಥರ ಎಲ್ಲ ಕ್ಷೇತ್ರ ಸ್ವಚ್ಛತೆ ಮಾಡ್ಬೋದು. ನೀವೆಲ್ಲೇ ನಮ್ಮ ಈ ಸರೌಂಡಿಂಗ್ ಶ್ರೀರಂಗಪಟ್ಟಣ ತಾಲೂಕು ಸುತ್ತಮುತ್ತ ಎಲ್ಲಾದರೂ ನಾವು ಬರ್ತೀವಿ. ನಿಮ್ಮ ತಾಲೂಕು ಸುತ್ತಮುತ್ತ ತಾಲೂಕು ವೈಸ್ನಲ್ಲೇ ಯುವ ಬ್ರಿಗೇಡ್ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿ ನೀವು ಈ ಥರ ಸ್ವಚ್ಛತೆಗೆ ಪಾಲ್ಗೊಳ್ಬೋದು. ಇವರು ಯುವಕರು ಒಂದೊಂದು ಊರಿಂದ ಒಬ್ಬೊಬ್ಬರು ಬಂದು ಸ್ವಚ್ಛತೆ ಮಾಡ್ತಾರೆ. ಅಂದರೆ ಆ ಊರಿನ ಯುವಕರು ಈಗೇನು ಗಂಜಾಮಲ್ಲಿ ಈಗ ಈ ಕೆಲಸ ಮಾಡಿದ್ದಾರೆ, ಇಲ್ಲಿನ ಯುವಕರು ಇಂಥವ್ರಿಗೆ ಸಹಕಾರ ಕೊಟ್ಟಾಗ ಈ ಸ್ಥಳೀಯ ಯುವಕರು ಇಂಥವ್ರಿಗೆ ಸಹಕಾರ ಕೊಟ್ಕೊಂಡು 15 ದಿನಕ್ಕೋ ಅಥವಾ ವಾರಕ್ಕೋ ಮಾಡ್ತೀನಿ ಅಂತ ಇವ್ರು ಹೇಳಿದ್ರು. ಅದು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಅಂತಲೇ ಅಲ್ಲ, ಎಲ್ಲ ಕಡೆನೂ ಐತಿಹಾಸಿಕ ಸ್ಮಾರಕಗಳು, ಈ ಥರ ದೇವಸ್ಥಾನಗಳು, ಪಾಳುಬಿದ್ದ ದೇವಸ್ಥಾನಗಳು, ವಿರೂಪಗೊಂಡಿರೋ ದೇವಸ್ಥಾನಗಳನ್ನ ತುಂಬ ಸುಲಭವಾಗೇ ಮಾಡ್ಬೋದು. ಯಾಕೆಂದರೆ ಇದು ನೋಡಿದ್ಮೇಲೆ ಅಷ್ಟೊಂದು ಕಷ್ಟ ಇತ್ತು ಅನ್ನಿಸ್ತಾ ಇದ್ದಂಥ ಜಾಗನ ಇಷ್ಟು ಸುಲಭವಾಗಿ ಇಷ್ಟು ಕ್ಲೀನಾಗಿ ಸ್ವಚ್ಛತೆ ಮಾಡಿದ್ದಾರೆ ಅಂದರೆ ಸಾಧಾರಣವಾಗಿ ಈಗಿನ ಇದಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ ಇದನ್ನು ನೋಡ್ತಾ ಇದ್ರೆ. ನೋಡಿ, ಈ ರಂಜನ್ನು ಅಡಿಕೆ ಪ್ಲೇಟನ್ನು ವ್ಯವಹಾರ ಮಾಡ್ತಾ ಇರೋದು. ಕಿರಣ್ ಟಾಟಾ ಏಸ್ ಇಟ್ಕೊಂಡು ಗೂಡ್ಸ್ ವೆಹಿಕಲ್ಲು ಇಟ್ಕೊಂಡಿದ್ದಾರೆ. ಅಂದರೆ ಇವರು ವೈಯಕ್ತಿಕ ಕೆಲಸ ಬೇರೆ ಇದ್ರೂ ಇಲ್ಲಿ ಬರೋರೆಲ್ಲ ಕಂಪ್ಲೀಟ್ ಆಗಿ ಬೇರೆ ಕೆಲಸನೇ. ಆದರೆ ವಾರದಲ್ಲಿ ತಿಂಗಳಲ್ಲಿ 2 ಭಾನುವಾರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅವ್ರು ಆ ಟೈಮಲ್ಲಿ ಏನೇ ಕೆಲಸ ಇದ್ರು ಅದನ್ನು ಬಿಟ್ಬಿಟ್ಟು ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಹೌದು, ನಮಗೆ ಈ ಥರದಿಂದನೇ ಕೆಲಸ ಆಗಂಥದ್ದು ಸಮಾಜದಲ್ಲಿ. ಇಲ್ಲ, ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ನೋಡ್ತಾ ಇರ್ತೀವಿ. ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ನಮ್ಮ ಶ್ರೀರಂಗಪಟ್ಟಣದಲ್ಲೂ ಇಂಥ ಜಾಗ ಇದೆ ಅಂತ ಖಂಡಿತ ಗೊತ್ತಾಗಿದೆ ನಿಮ್ಮ ವೀಡಿಯೋಗಳು ನೋಡಿದ್ಮೇಲೆ. ನಮ್ಮ ಮನೆಗೂ ಯಾರೋ ಅಕ್ಕಪಕ್ಕದ ಊರವರು ಬಂದರೆ ನಮ್ಗೆ ಅವ್ರಿಗೆ ಹೇಳೋಕ್ಕೆ ಒಂಥರ ತಡಬಾಡಿಸ್ತಿದ್ವಿ. ನಿಮ್ಮ ವೀಡಿಯೋ ಎಲ್ಲ ನೋಡಿದ್ಮೇಲೆ ಕಂಪ್ಲೀಟ್ ಇವಾಗ ಮೊನ್ನೆ ನಮ್ಮ ನೆಂಟರು ಯಾರೋ ಬಂದಿದ್ರು, ಅವ್ರಿಗೂ ಅಷ್ಟೇ ಕರ್ಕೊಂಡೋಗಿ ಇವ್ರು ಏನು ಹೇಳಿದ್ರು ಅದನ್ನೇ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಅವರು ತುಂಬ ಖುಷಿಪಟ್ಟರು. ನಿಮ್ಮ ವೀಡಿಯೋ ಬರ್ಡ್ ಸೆಂಚುರಿದಾಗಿರ್ಬೋದು, ಅರಮನೆದಾಗಿರ್ಬೋದು, ಶ್ರೀರಂಗಪಟ್ಟಣ ಫೋರ್ಟ್ ಆಗಿರ್ಬೋದು, ಎಲ್ಲ ವೀಡಿಯೋನು ನೋಡಿದ್ಮೇಲೆ ಖಂಡಿತವಾಗ್ಲೂ ಶ್ರೀರಂಗಪಟ್ಟಣದಲ್ಲಿ ನಾವಿದ್ದೆ ನಮಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಪ್ರತಿಯೊಂದು ಕಲ್ಲಿನಲ್ಲೂ ಒಂದು ಕೋಟೆಯಲ್ಲೂ ಇತಿಹಾಸ ಇದೆ ಅಂತ ನಿಮ್ಮ ವೀಡಿಯೋಸ್ ನೋಡಿದ್ಮೇಲೆ ಗೊತ್ತಾಗಿತ್ತು. ಮದನಣ್ಣ ಅವ್ರು ತುಂಬ ಥ್ಯಾಂಕ್ಸ್ ನಿಮಗೆ. ನಮ್ಮೂರು ನನ್ನ ಹೆಮ್ಮೆ, ಅದು ನಾನು ಹೇಳಿರೋದು. ನಮ್ಮೂರಲ್ಲಿರೋ ಕೋಟೆಗಳ ಮೇಲೆಲ್ಲ ಗುಂಡು ಬಿದ್ದಿರೋದು ಅಂತ ಗೊತ್ತಾಗಿದ್ದೆ ಮದನಣ್ಣ ಹೇಳಿದ್ಮೇಲೆ. ಈ ನಿಮ್ಮ ಇದರಲ್ಲಿ ನಾವು ನಿಜವಾಗ್ಲೂ ಗೊತ್ತಿರಲಿಲ್ಲ. ಮತ್ತು ವಾಟರ್ ಗೇಟ್ ಹತ್ರನೂ ಯುದ್ಧ ಆಗಿದ್ದು ಗೊತ್ತಿರಲಿಲ್ಲ. ಇವರು ಇದೆಲ್ಲ ಆದಿ ತೋರಿಸಿದ್ನೇ ನಾವು ಗೊತ್ತಾಗಿದ್ದೆ ಆವಾಗ. ಮತ್ತು ಈ ವಿಡಿಯೋ ಮಾಡೋದ್ರಲ್ಲ ಅವ್ರ ಗೈಡು, ಅವ್ರ ಕೆಲಸನೇ ಅದು. ಅವ್ರ ವಿಡಿಯೋ ಅವರು ಎಕ್ಸ್ಪ್ಲೇನ್ ಮಾಡೋದು ಅವ್ರ ಕರ್ತವ್ಯ. ಆದರೆ ಈ ವಿಡಿಯೋನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಅದನ್ನು ನೀವು ಮಾಡ್ತಾಯಿದ್ದೀರಾ, ಅದರಿಂದ ತುಂಬ ತಿಳ್ಕೊಳ್ಳೋ ಅಂಥದ್ದು. ಇವಾಗ ಎಲ್ಲ ಸುಮಾರು ಜನ ತುಂಬ ಏನೋ ಕೆಲಸಕ್ಕೆ ಬರದಿರೋ ವಿಡಿಯೋ ಎಲ್ಲ ಮಾಡ್ತಾರೆ. ನೀವು ತುಂಬ ಪ್ರಯೋಜನಕ್ಕೆ ಬರೋ ಅಂಥ ಹಿಸ್ಟಾರಿಕಲ್ ವಿಡಿಯೋ ಮಾಡ್ತೀರಾ. ತುಂಬ ಚೆನ್ನಾಗಿದೆ, ತುಂಬ ತಿಳ್ಕೊಳ್ಳೋ ಅಂಥದ್ದು ಇದೆ. ಅದರಿಂದ ನಿಮಗೂ ಕೂಡ ಥ್ಯಾಂಕ್ಸ್ ಆ ವಿಡಿಯೋ ಅಂಥ ವಿಡಿಯೋಗಳು ಮಾಡೋದಕ್ಕೆ. ಬಂಗಾರದೊಡ್ಡಿ ಕಾವಲಿ ದಡದಲ್ಲೇ ಈ ದೇವಸ್ಥಾನ ಕೂಡ ಇರೋದು. ಬಂಗಾರದೊಡ್ಡಿ ವಿಡಿಯೋ ನೋಡಬೇಕಂದ್ರೆ ಇಲ್ಲಿ ಮೇಲೆ ಐ ಬಟನ್ ಕ್ಲಿಕ್ ಮಾಡೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ.